ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ದಿನ ಹೊಸ ಕತೆ. ಇವತ್ತು ಮಂಗಳವಾರ, ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಿದ್ದಾರೆ ಇವತ್ತು. ಅದಕ್ಕೆ ಅವರಿಗೋಸ್ಕರ ಲಂಚ್ ಮತ್ತು ಡಿನ್ನರ್ ಎರಡನ್ನೂ ಪ್ಯಾಕ್ ಮಾಡಿಕೊಡ್ಬೇಕು. ಈಗಾಗಲೇ 7 ಆಗಿಬಿಟ್ಟಿದೆ. ಸೊ ಎಲ್ಲದನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ರೆಡ್ ಚನಾನ ಯೂಸ್ ಮಾಡಿಕೊಂಡು ಉಶ್ಲಿ ಮಾಡ್ತಾಯಿದ್ದೀನಿ. ಅದನ್ನೇ ನಾನು ನನ್ನ ಹಸ್ಬೆಂಡ್ಗೆ ಡಿನ್ನರಲ್ಲೂ ಕೊಡ್ತಿದ್ದೀನಿ. ಸೊ ನಾನು ಆದಷ್ಟು ಏನು ಮಾಡ್ತೀನಿ ಅಂದರೆ, ನಮಗೇನು ಬ್ರೇಕ್ಫಾಸ್ಟಿಗೆ ಮಾಡಿರ್ತೀನಿ ಅದನ್ನೇ ನಾನು ಅವರಿಗೆ ಡಿನ್ನರಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆ ಇನ್ನೇನಾದರೂ ಲೈಕ್ ಬಾಯ್ಲ್ಡ್ ಎಗ್ ಇಲ್ಲ ಆಮ್ಲೆಟ್ ಆ ಥರ ಏನಾದರೂ ಆ್ಯಡ್ ಮಾಡಿ ಕೊಡ್ತೀನಿ. ಮತ್ತು ಲಂಚ್ಗೆ ಏನಾದರೂ ಸಪ್ರೇಟಾಗಿ ಮಾಡ್ತೀನಿ ಅವರಿಗೆ. ನನ್ನ ಮಗ ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವನಿದು ಉಶ್ಲಿ ಎಲ್ಲ ಅಷ್ಟು ತಿನ್ನಲ್ಲ. ಅವನಿಗೋಸ್ಕರ ದೋಸೆ ಮಾಡ್ತಾಯಿದ್ದೀನಿ. ಸೊ ಈ ದೋಸೆ ಮಾಡೋದಕ್ಕೆ ನಾನು ಒಂದು ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಾಯ್ಲ್ ಮಾಡಿರೋ ಚೆನ್ನಾಗಿರೋದ್ರಿಂದ ಅದ್ರ ಸಿಪ್ಪೆನ ತೆಗೆದು ಅದನ್ನು ಕೂಡ ಮ್ಯಾಶ್ ಮಾಡ್ಕೊತೀನಿ. ನೆಕ್ಸ್ಟ್ ನಾವು ಒಂದು ಬೌಲಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೋಬೇಕು. ಬೇಕಿದ್ರೆ ಅದ್ರ ಜೊತೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ರಾಗಿ ಹಿಟ್ಟನ್ನ ಸ್ಕಿಪ್ ಮಾಡ್ತಿದ್ದೀನಿ, ಬಿಕಾಸ್ ನಾನಿಲ್ಲಿ ಒಂದು ಪೌಡರ್ ಮಾಡಿಟ್ಟಿದ್ದೀನಿ. ಓಟ್ಸ್, ಮಖಾನಾಸ್, ಡ್ರೈ ಫ್ರೂಟ್ಸ್, ಆಮೇಲೆ ಹಾಗೆ ಸ್ವಲ್ಪ ಸೀಡ್ಸ್ನ ಹಾಕಿ ಪೌಡರ್ ಮಾಡಿಟ್ಟಿದ್ದೀನಿ. ಸೊ ಅದನ್ನೇ ನಾನಿಲ್ಲಿ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಈ ದೋಸೆನ ಸ್ವಲ್ಪ ಸ್ವೀಟಾಗಿ ಮಾಡೋದಕ್ಕೆ ಸ್ವಲ್ಪ ಜಾಗ್ರಿ ಅಥವಾ ಡೇಟ್ಸ್ ಆರ್ ಹನಿನ ಯೂಸ್ ಮಾಡ್ಕೋಬೋದು. ನಮ್ಮ ಹತ್ರ ಡೇಟ್ಸ್ ಖಾಲಿ ಆಗಿತ್ತು, ಅದಕ್ಕೆ ನಾನು ಜಾಗ್ರಿ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಬೇಕಾದಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ಥರದ ಗಂಟು ಇರಬಾರ್ದು. ಸೊ ಗಂಟಿದ್ರೆ ದೋಸೆ ಚೆನ್ನಾಗಿ ಬರಲ್ಲ. ಹಾಗೆ ಇದರಲ್ಲಿ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಎಲ್ಲ ಬನಾನಾ ಮತ್ತು ಚನಾನ ಹಾಕ್ಕೋಬೇಕು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇವಾಗ ದೋಸೆ ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು, ತುಂಬ ತೆಳು ಮಾಡಬಾರ್ದು. ಸೊ ದೋಸೆ ಹಾಕೋದಕ್ಕೆ ಚೆನ್ನಾಗಾಗಲ್ಲ. ಪ್ಯಾರಲಲ್ಲಿ ನಾನಿಲ್ಲಿ ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾವು ತವಾಗೆ ಸ್ವಲ್ಪ ತುಪ್ಪನ ಹಚ್ಚಿಬಿಟ್ಟು ಈ ದೋಸೆ ಹಿಟ್ಟನ್ನ ಹಾಕಿ ದೋಸೆನ ಮಾಡ್ಕೋಬೇಕು. ಸೊ ನಾನಿಲ್ಲಿ ಚಿಕ್ಕ ದೋಸೆನ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ರೆ ಒಂದೇ ದೋಸೆನ ಮಾಡ್ಕೋಬೋದು. ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕು. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಕತ್ತೋಗ್ಬಿಡುತ್ತೆ. ಬಿಕಾಸ್ ಇದು ಸ್ವೀಟ್ ಇರೋದ್ರಿಂದ ಮತ್ತು ಇದರಲ್ಲಿ ಬಾಳೆಹಣ್ಣನ್ನು ಹಾಕಿರೋದ್ರಿಂದ ಸೊ ಇದು ಬೇಗನೆ ಕಪ್ಪಾಗಿಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ದೋಸೆನ ಮಾಡಿ. ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಮಾಡ್ಕೊಂಡು ತಿನ್ಬೋದು ಇದನ್ನು. ನನ್ನ ಮಗಂಗಂತೂ ಇದು ತುಂಬಾ ಇಷ್ಟ. ಅವನಿಗೇನಾದರೂ ಬ್ರೇಕ್ಫಾಸ್ಟ್ ಇಷ್ಟ ಆಗಿಲ್ಲ ಅಂದರೆ, ಇಲ್ಲ ಯಾವತ್ತಾದರೂ ಊಟ ಏನಾದರೂ ಮಾಡಿಲ್ಲ ಅಂದರೆ ನಾನು ಇನ್ಸ್ಟೆಂಟಾಗಿ ಇದನ್ನು ಮಾಡಿಕೊಟ್ಬಿಡ್ತೀನಿ. ಇದು ಮಾಡೋದಕ್ಕೂ ತುಂಬ ಟೈಮೇನು ಹಿಡಿಯಲ್ಲ. ಇಲ್ಲಿ ನಾನು ರೆಡ್ ಚನಾನ ಆಪ್ಷನಲ್ಲಾಗಿ ಯೂಸ್ ಮಾಡ್ತಿರೋದು. ನೀವೇನು ಅದನ್ನು ಯೂಸ್ ಮಾಡಲೇಬೇಕಂತೆಲ್ಲ, ಅದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ನಿಮ್ಮ ಹತ್ರ ಬೇರೆ ಏನಾದರೂ ಕುಕ್ ಮಾಡಿರೋ ಕಾಳುಗಳಿದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ರಾಗಿ ಹಿಟ್ಟಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಇದರಲ್ಲಿ ಮಿಕ್ಕಿರೋ ಹಿಟ್ಟಿಂದ ನಾನು ದೋಸೆ ಮಾಡಿಟ್ಕೊತಿದ್ದೀನಿ. ಈವ್ನಿಂಗಲ್ಲಿ ಅವನಿಗೆ ಸ್ನ್ಯಾಕ್ಸ್ ಥರ ಇದನ್ನು ಕೊಡ್ತೀನಿ. ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಟ್ಟಾಯಿತು. ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಉಶ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾವು ಬಾಯ್ಲ್ ಮಾಡ್ಕೊಂಡಿರೋ ಈ ರೆಡ್ ಚನಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚನಾನ ನಾವು ಮುಂಚಿನ ದಿನ ರಾತ್ರಿನೇ ನೀರಲ್ಲಿ ನೆನೆಸಿಟ್ಕೋಬೇಕು. ಮತ್ತು ಅದನ್ನು ಬೆಳಗ್ಗೆ ನೀವೊಂದು 8 ವಿಸಿಲ್ಸ್ ಆದರೂ ತೆಗಿಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಕುಕ್ ಆಗಲ್ಲ. ನೆಕ್ಸ್ಟ್ ನಾನು 1/2 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಮತ್ತು ಬೇಕಾದಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ.
ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈ ಟೈಮಲ್ಲಿ ಗ್ಯಾಸ್ನ ಮೀಡಿಯಮ್ ಅಥವಾ ಲೋ ಇಟ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಉಶ್ಲಿ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಟೀ ಮಾಡ್ಕೊತಾ ಇದ್ದೀನಿ. ಸೊ ನಾನಿವಾಗ ಟೀ ಆದಮೇಲೆ ಬ್ರೇಕ್ಫಾಸ್ಟ ಮಾಡಿಕೊಂಡು ಆಮೇಲೆ ಲಂಚ್ಗೋಸ್ಕರ ಪುಳಿಯೋಗರೆ ಮಾಡ್ತೀನಿ. ಈಗ ನಾನು ಪುಳಿಯೋಗರೆ ಮಾಡ್ತಿದ್ದೀನಿ. ಪುಳಿಯೋಗರೆ ಮಾಡೋದಕ್ಕೆ ನಾನು MTR ಪುಳಿಯೋಗರೆ ಪೌಡ್ರನ್ನೇ ಯೂಸ್ ಮಾಡ್ಕೊಳ್ಳೋದು. ಇಲ್ಲಿ ನಾನು ಸ್ವಲ್ಪ ಆಯಿಲಲ್ಲಿ ಎಕ್ಸ್ಟ್ರಾ ಶೇಂಗಾ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಎಕ್ಸ್ಟ್ರಾ ಶೇಂಗಾ ಇದ್ದರೆ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಬೇಕಾಗಿರೋಷ್ಟು ಪೌಡ್ರನ್ನ ಹಾಕ್ಕೊತಿದ್ದೀನಿ. ಇದನ್ನು ನಾನು ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಅನ್ನನ ಮಿಕ್ಸ್ ಮಾಡ್ತೀನಿ. ನನಗೆ ಇಲ್ಲಿ ಸ್ವಲ್ಪ ಪೌಡರ್ ಕಡಿಮೆ ಆಗಿದೆ ಅನಿಸ್ತು, ಅದಕ್ಕೆ ನಾನು ಎಕ್ಸ್ಟ್ರಾ ಪೌಡ್ರನ್ನ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಸಾಲ್ಟ್ನ ಕೂಡ ಹಾಕ್ಕೊತಿದ್ದೀನಿ. ಇದನ್ನು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇವಾಗ ನಮ್ಮ ಬಿಸಿ ಬಿಸಿ ಪುಳಿಯೋಗರೆ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಲಂಚ್ ಮತ್ತು ಡಿನ್ನರ್ನ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಇವಾಗ ಲಂಚ್ ಮತ್ತು ಡಿನ್ನರ್ನ ಟಿಫಿನ್ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸೊ ಮಿಕ್ಕಿರೋ ಫುಡ್ನೆಲ್ಲ ಸಪ್ರೇಟ್ ಬಾಕ್ಸ್ ಹಾಕಿ ಫ್ರಿಜ್ಜಲ್ಲಿ ಇಡುವ. ಬೆಳಗ್ಗೆಯಿಂದ ಯೂಸ್ ಮಾಡ್ಕೊಂಡಿರೋ ಪಾತ್ರೆ ಎಲ್ಲ ಒಂದು ರಾಶಿ ಇದೆ ಇಲ್ಲಿ ಸಿಂಕಲ್ಲಿ. ಸೊ ಅದನ್ನೆಲ್ಲ ಇವಾಗ ವಾಶ್ ಮಾಡ್ಕೊಳ್ಳುವ. ಈ ಪಾತ್ರೆನೆಲ್ಲ ಆದಷ್ಟು ಬೇಗ ವಾಶ್ ಮಾಡಿ ಮುಗಿಸ್ಬೇಕು. ಬಿಕಾಸ್ ನನ್ನ ಲಾಗಿನ್ ಟೈಮ್ ಆಗ್ತಾ ಇದೆ, ಇನ್ನು 10-15 ಮಿನಿಟ್ಸ್ ಇದೆ ಅಷ್ಟೇ. ಸೊ ಆದಷ್ಟು ಬೇಗ ನಾನು ಪಾತ್ರೆನೆಲ್ಲ ವಾಶ್ ಮಾಡಿ ಒಂದು 5-10 ಮಿನಿಟ್ಸ್ ನನ್ನ ಮಗನ ಜೊತೆ ಆಟ ಆಡಿಕೊಂಡು ಈಗ ಬಂದು ಲಾಗಿನ್ ಮಾಡ್ತಾಯಿದ್ದೀನಿ. ನನ್ನ ಲಾಗಿನ್ ಟೈಮ್ ಬಂದುಬಿಟ್ಟು 10:15 ಆರ್ 10:30. ಸೊ ಅಷ್ಟೊತ್ತಲ್ಲಿ ಲಾಗಿನ್ ಮಾಡಿಕೊಂಡ್ರೆ ಆಯಿತು. ಸೊ ನನ್ನ ಮೀಟಿಂಗ್ನ ಮುಗಿಸ್ಕೊಂಡು ಸ್ವಲ್ಪ ವರ್ಕ್ನ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ನಾನು ಮನೆ ಕೆಲಸ ಮಾಡಬೇಕಾದ್ರೆ ಮತ್ತು ಆಫೀಸ್ ಕೆಲಸ ಮಾಡಬೇಕಾದ್ರೆ ನನ್ನ ಮಗನ್ನ ನಮ್ಮ ಅಜ್ಜಿ ನೋಡ್ಕೊತಾರೆ. ಸೊ ಅವ್ರು ನೋಡ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಂಗೆ ಅಡುಗೆ ಮಾಡ್ಲಿಕ್ಕೆ ಬೇಕಾಗಿರೋ ಎಲ್ಲ ವೆಜಿಟೇಬಲ್ಸ್ನೆಲ್ಲ ಅವರೇ ಕಟ್ ಮಾಡಿ ಇಟ್ಬಿಡ್ತಾರೆ. ಆ ಟೈಮಲ್ಲಿ ನಾನು ಮಗನ ನೋಡ್ಕೊತೀನಿ. ಆಮೇಲೆ ನಾನು ಅಡುಗೆ ಮಾಡ್ತೀನಿ ಮತ್ತು ಅವ್ರು ನನ್ನ ಮಗುನ ನೋಡ್ಕೊತಾರೆ.
ಮಂಡೇ ಟು ಫ್ರೈಡೇ ವರ್ಕಿಂಗ್ ಟೈಮಲ್ಲಿ ನನ್ನ ಮಗನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಮನೆ ಕೆಲಸನೂ ಸ್ವಲ್ಪ ಮಾಡಬೇಕು, ಹಾಗೆ ಅವ್ನ ವರ್ಕ್ನೂ ಮಾಡ್ಕೋಬೇಕು, ಮತ್ತು ಅವನ ಜೊತೆ ಆಟ ಆಡಬೇಕಂದ್ರೆ ಅಷ್ಟು ಟೈಮ್ ಸಾಕಾಗಲ್ಲ. ಆದರೂ ನಾನು ಮಿಡಲ್ ಹೋಗಿ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಬರ್ತೀನಿ. ಈವ್ನಿಂಗ್ ಲಾಗೌಟ್ ಮಾಡಿದ ಮೇಲೆ ಕಂಪ್ಲೀಟ್ ನಾನು ಅವನ ಜೊತೆನೇ ಇರ್ತೀನಿ. ಕೆಲವೊಮ್ಮೆ ನೆಕ್ಸ್ಟ್ ಡೇಗೆ ಬೇಕಾಗಿರೋ ಏನಾದರೂ ಊಟಕ್ಕೆ ಬೇಕಾಗಿರೋ ಸಾಂಬಾರಾಗಲಿ ಇಲ್ಲಾದರೆ ಏನಾದರೂ ಪಲ್ಯ ಮಾಡಬೇಕಂದ್ರೆ ಅದನ್ನು ನೈಟೇ ಮಾಡಿಟ್ಬಿಡ್ತೀನಿ. ಇಲ್ಲಿ ನಾನು ನನ್ನ ಮಗನಿಗೋಸ್ಕರ ಒಂದು ಆಮ್ಲೆಟ್ನ ಹಾಕ್ತಿದ್ದೀನಿ. ನಂಗೆ ಸ್ವಲ್ಪ ವರ್ಕಲ್ಲಿ ಗ್ಯಾಪ್ ಸಿಕ್ಕಿದಾಗ ಈ ಥರ ನಾನು ಲಂಚ್ಗೆ ಏನಾದರೂ ಬೇಕಾದರೆ ಪ್ರಿಪೇರ್ ಮಾಡಿಟ್ಬಿಡ್ತೀನಿ. ಸೊ ಅನ್ನ ಮತ್ತು ಸಾರನ್ನ ನಮ್ಮ ಅಜ್ಜಿ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ. ಈ ಸಾರನ್ನ ನಾನು ಆಗಲೇ ಬಾಯ್ಲ್ ಮಾಡಿಟ್ಟಿರೋ ಚನಾ ನೀರನ್ನ ಯೂಸ್ ಮಾಡಿ ಮಾಡ್ತಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು, ಹಸಿಮೆಣಸು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಆಯಿತು. ಸೊ ಸಾರು ರೆಡಿ ಆಗುತ್ತೆ. ಈ ಥರ ನೀವು ಯಾವುದೇ ಕಾಳಿನ ನೀರಿದ್ರೂ ಯೂಸ್ ಮಾಡ್ಕೊಂಡು ಸಾರನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಕೂಡ ಅದು ಒಳ್ಳೆಯದು. ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿರ್ತಾರೆ. ಅದಕ್ಕೆ ನಾನಿವಾಗ ಪೂಜೆ ಅಂತ ಏನು ಮಾಡೋದಿರೋದಿಲ್ಲ. ಸೊ ನಾನು ಸ್ನಾನ ಮಾಡಿಬಿಟ್ಟು ದೇವರಿಗೆ ಅರಿಶಿನ ಕುಂಕುಮ ಹಾಕಿ ತುಳಸಿಗೆ ಒಂದು ನೀರು ಹಾಕಿಡ್ತೀನಿ ಅಷ್ಟೇ. ಈ ವ್ಲಾಗಲ್ಲಿ ನನ್ನ ಬ್ಯುಸಿ ಮಾರ್ನಿಂಗ್ ರೂಟೀನ್ ಬಗ್ಗೆ ನಿಮಗೆಲ್ಲ ತೋರಿಸಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಬಾಯ್ ಬಾಯ್.